ನಮಸ್ಕಾರ, ನಾನು ಶುಭ. ಗೋಧಿ ಹಿಟ್ಟು ಉಳಿದಿದ್ರೆ ಲಟ್ಸ್ಬಿಟ್ಟು ಈ ಥರ ಕುದಿಯೋ ನೀರೊಳಗಡೆಗೆ ಹಾಕ್ಬಿಟ್ಟು ನೋಡಿ, ನೀವೇ ಶಾಕ್ ಆಗ್ತೀರಿ. ನಾವು ಎಷ್ಟೇ ಹಿಟ್ಟು ಮಾಡಿದ್ರೂ ಒಂದು ಸ್ವಲ್ಪ ಉಳಿದು ಬಿಡುತ್ತೆ ಒಂದೊಂದು ಟೈಮ್. ನೋಡಿ, ನಂದೊಂದಿಷ್ಟು ಹಿಟ್ಟು ಉಳಿದು ಬಿಟ್ಟಿತ್ತು. ಇದನ್ನು ದೊಡ್ಡ ದೊಡ್ಡ ಉಂಡೆ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ನಿಮಗೆ ಎಷ್ಟು ಉಂಡೆ? ನಂದು 6 ಉಂಡೆ ಆಯಿತು. ಇದನ್ನು ಪುಡಿ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೋಬೇಕು. ಜಾಸ್ತಿ ತೆಳುವಾಗಿ ಲಟ್ಸ್ಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ಮತ್ತು ಚಿಕ್ಕ ಚಿಕ್ಕದಾಗೆ ಇರಬೇಕು. ಜಾಸ್ತಿ ದೊಡ್ಡದಾಗಿ ಏನು ಲಟ್ಸೋಕ್ಕೆ ಹೋಗಬೇಡಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ 5 ನಂದು 6 ಇದೆಯಲ್ಲ, 6 ಲಟ್ಸ್ಕೊಬಿಟ್ಟು ಸೈಡ್ಗೆ ಇಕ್ಕೊತಾ ಇದ್ದೀನಿ. ನಿಮ್ಮದು ಹಿಟ್ಟು ಎಷ್ಟಿದೆಯೋ ನೋಡಿಕೊಂಡು ಲಟ್ಸ್ಬಿಟ್ಟು ಸೈಡ್ಗೆ ಇಕ್ಕೊಬಿಡಿ. ಮತ್ತು ಗ್ಯಾಸ್ ಮೇಲೆ ನಾನೊಂದು ಬಾಣಲಿಯಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ನೀವು ಹಿಟ್ಟು ಹೆಂಗೂ ಲಟ್ಸಿಟ್ಟಿರ್ತೀರಲ್ಲ, ಇದು ಒಂದೊಂದೇ ಅದ್ರ ಮೇಲೆ ಹಾಕ್ಕೋಬೇಕು. ನೋಡಿ, ನಾನು 6 ಹಾಕ್ಕೊತಾ ಇದ್ದೀನಿ. ಇಲ್ಲ ನಮ್ಮದು ಸ್ವಲ್ಪ ಕಮ್ಮಿನೇ ಇದೆ, 4 ಆಗಿದೆ, ಇಲ್ಲ 3 ಆಗಿದೆ ಅಂದರೆ ನೀವು ಎಷ್ಟಾದರೂ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ಒಂದು 5 ನಿಮಿಷ ಬಿಟ್ಬಿಡಬೇಕು. ನೀರಲ್ಲಿ ಸ್ವಲ್ಪ ಬಿಸಿ ಆಗಬೇಕು. 5 ನಿಮಿಷ ಆದಮೇಲೆ ಕೆಳಗಡೆಯಿಂದ ಒಂದು ಸ್ಪೂನಲ್ಲಿ ಈ ಥರ ಎತ್ತಿಬಿಟ್ಟು, ಸ್ಟ್ರೇನರ್ ಸ್ಪೂನ್ ಅಂತೂ ಇರುತ್ತಲ್ಲ, ಅದ್ರ ಮೇಲೆ ಹಾಕ್ಕೊಂಡು ತಣ್ಣೀರು ಹಾಕ್ಬಿಡಿ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟಿದ್ದೀರಂದರೆ ಇದು ತಣ್ಣಗಾಗ್ಬಿಟ್ಟಿರುತ್ತೆ. ಇದನ್ನು ಸೇಮ್ ಚಾಕುವಲ್ಲಿ ಉದ್ದುದ್ದ ಕಟ್ ಮಾಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಕ್ಬಿಡೋಣ. ಮತ್ತು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಕ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡಿರೋದು ಸಣ್ಣಗೆ ಹಾಕ್ಕೊಂಡೆ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಾಕ್ಕೋಬೋದು. ನನ್ನ ಮಕ್ಳಿಗೆ ಮಾಡ್ತಾ ಇರೋದು, ನಾನು ಹಾಕ್ಕೊಂಡಿಲ್ಲ. ಮತ್ತು ಈರುಳ್ಳಿ 1-2 ಮೀಡಿಯಮ್ ಸೈಜ್ದು. ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಈ ಥರ ಏನನ್ನ ಮಾಡ್ಕೊಳ್ಳುವಾಗ ನೋಡಿ, ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ನಿಮಗೆ ತರಕಾರಿಗಳು, ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇರುತ್ತೆ. ನಮ್ಮ ಮನೇಲಿ ಬರೀ ಬೀನ್ಸು, ಕ್ಯಾರೆಟ್ ಇತ್ತು. ನಿಮ್ಮ ಮನೇಲಿ ಇನ್ನೂ ಕ್ಯಾಪ್ಸಿಕಮ್ ಇದೆ, ಕೋಸಿದೆ, ಯಾವ್ದು ಬೇಕಂದ್ರೆ ನಿಮಗೆ ಬೇಕಾಗಿರೋ ತರಕಾರಿಗಳು ಸ್ವಲ್ಪ ಸ್ವಲ್ಪ ಹಾಕ್ಕೊಬಿಡಿ. ಸ್ವಲ್ಪ ಹೊತ್ತು ಗ್ಯಾಸ್ ಹೈ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಬಿಡಿ. ಇವಾಗ ಈ ತರಕಾರಿಗೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು, ಯಾಕಂದರೆ ಹಿಟ್ಟಿಗೂ ಹಾಕ್ಕೊಂಡಿರ್ತೀವಿ. ಮತ್ತು ಸಾಸ್ಗಳೇನನ್ನ ಹಾಕಿದ್ರೆ ಇದಕ್ಕೂ ಉಪ್ಪಿರುತ್ತಲ್ವ, ನೋಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ನಾವು ಗೋಧಿ ಹಿಟ್ಟು ಮೊದಲೇ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಇದನ್ನು ಇದ್ರೊಳಗಡೆಗೆ ಹಾಕ್ಕೊಬಿಡಿ. ನೋಡಿ, ತೋರಿಸ್ತಾ ಇದ್ದೀನಿ, ನಂದೊಂದಷ್ಟಾಗಿದೆ. ಒಂದು 6 ಮಾಡ್ಕೊಂಡಿದ್ದು, 6 ಇದ್ರೊಳಗಡೆಗೆ ಹಾಕ್ಕೊಂಡು ಇದಕ್ಕೆ ನಾನು ಸಾಸ್ಗಳು ಹಾಕ್ಕೊತಾ ಇದ್ದೀನಿ. ನೋಡಿ, ಪಿಜ್ಜಾ ಸಾಸ್ ಇದು. ನಿಮ್ಮ ಮನೇಲಿ ಇನ್ನೂ ಸಿಜ್ವಾನ್ ಸಾಸ್ ಇದೆ, ಟೊಮೊಟೊ ಕೆಚಪ್ ಇದೆ, ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಒಂದು ಸ್ವಲ್ಪ ಹಾಕ್ಕೊಂಡು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ನಮ್ಮ ಮನೆಯಲ್ಲಿ ನೂಡಲ್ಸ್ ಮಸಾಲೆನೇ ಇದೆ, ನಮ್ಮ ಮನೇಲಿ ಏನು ಇರಲಿಲ್ಲ. ನಿಮ್ಮ ಮನೇಲಿದ್ದರೆ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಇವಾಗ ಇದನ್ನು ಬಿಸಿ ಬಿಸಿ ಸರ್ವ್ ಮಾಡಿ. ಇವಾಗ ಆಚೆಯಿಂದ ನಾವು ನೂಡಲ್ಸ್ ಎಲ್ಲ ತಂದುಕೊಟ್ರೆ ಮೈದಾದ ಯೂಸ್ ಮಾಡಿರ್ತಾರಲ್ಲ, ಇದು ನಾವೇ ಗೋಧಿ ಹಿಟ್ಟು, ಅದು ಉಳಿದಿರೋ ಗೋಧಿ ಹಿಟ್ಟಲ್ಲಿ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಕಾಮನ್ನಾಗಿ ಹಿಟ್ಟು ಉಳಿದಾಗ ನಾವು ಚಪಾತಿನೇ ಮಾಡಿಕೊಟ್ರೆ ಮಕ್ಕಳು ತಿನ್ನಲ್ವಲ್ಲ, ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೀಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.